ಇವತ್ತು ಮೇ 12ರಂದು ರಾಜ್ಯ ರಾಷ್ಟ್ರ ಅಂತಾರಾಷ್ಟ್ರ ಮಟ್ಟದ ಕುಸ್ತಿಯನ್ನು ಆಯೋಜನೆ ಮಾಡಿದ್ವು. ಸಾಕಷ್ಟು ಪೈಲ್ವಾನರ ಕುಸ್ತಿ ಈಗ ಆಗಿದೆ. ಈಗಾಗಲೇ 6 ಗಂಟೆ ಆಗಿದೆ. 6 ಗಂಟೆ ಮುಂಚಿತವಾಗಿ ಸಾಕಷ್ಟು ನಮ್ಮ ಕುಸ್ತಿಪಟುಗಳು ಆಡಿ ಹೋಗಿದ್ದಾರೆ. ಇನ್ನೂ ಏಷ್ಯನ್ ಮೆಡಲಿಸ್ಟ್ ನಮ್ಮ ರಫೀಕ್ ಹೋಳಿ ಅವರು ಬಂದಿದ್ದಾರೆ, ಅರ್ಜುನ್ ಹಲ್ಕರ್ಕಿ ಅವರು ಬಂದಿದ್ದಾರೆ, MR ಪಾಟೀಲ್ ಅವರು ಬಂದಿದ್ದಾರೆ. ಆಯೋಜನೆ ಆಗಿ ಈಗ ಮುಗಿದಿದೆ. ಕೆಲವೊಂದಷ್ಟು ಕುಸ್ತಿ ಮಾತ್ರ ಇವೆ. ಈಗ 7 ಗಂಟೆ 8 ಗಂಟೆ ಒಳಗಾಗಿ ಕುಸ್ತಿಯನ್ನು ಮುಗಿಸುವಂಥ ಒಂದು ವ್ಯವಸ್ಥೆಯನ್ನು ಮಾಡ್ತಾ ಇದ್ವಿ. ಸಾಕಷ್ಟು ಒಳ್ಳೆಯ ಪ್ರೋಗ್ರಾಮ್ ನಡೀತಾ ಇದೆ ಅಳ್ನಾವರ ಗ್ರಾಮದಲ್ಲಿ. ಇವತ್ತು ರಾಜ್ಯ ರಾಷ್ಟ್ರ ಅಂತಾರಾಷ್ಟ್ರ ಮಟ್ಟದಿಂದ ಕುಸ್ತಿ ಪಟುಗಳು ಬಂದಿದ್ದಾರೆ. ಮಿರ್ಜಾ ಐರಾನ್ ಆಲ್ರೆಡಿ ಈಗ ಕುಸ್ತಿ ನಡೆಯುವಂಥ ಸಮಯ ಇದೆ. ಜಸ್ಸಾ ಪಟ್ಟಿಯವರು ಕುಸ್ತಿ ನಡೆಯುವಂಥ ಸಮಯ ಇದೆ. ಸಿಕಂದರ್ ಸೇವರು 5 ನಿಮಿಷದಲ್ಲಿ ಬರ್ತಾ ಇದ್ದಾರೆ. ಹಾಗಾಗಿ ಸಾಕಷ್ಟು ಕುಸ್ತಿಪಟುಗಳು ಅಳ್ನಾವರಕ್ಕೆ ಬಂದು ಹೋಗ್ತಾ ಇದ್ದಾರೆ. ಭಾಳ ಹೆಮ್ಮೆಯ ವಿಷಯ. ಸಾಕಷ್ಟು ನೂರಾರು ಜನ, ಸಾವಿರಾರು ಜನ ಇವತ್ತು ಹಿಂದ್ಗಡೆ ನೋಡ್ತಾ ಇದ್ದೀರಾ. ನಮ್ಮ ಅಳ್ನಾವರ ಪಟ್ಟಣಕ್ಕೆ ಆಗಮಿಸಿದ್ದು ಬಹಳ ಖುಷಿ ವಿಷಯ ಆಗಿದೆ ಅಂತ ಹೇಳಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಇನ್ನು ಇದೇ ಥರ ನಮ್ಮ ಕುಸ್ತಿಪಟುಗಳಿಗೆ ನಾವು ಪ್ರೋತ್ಸಾಹ ಕೊಡಬೇಕು. ಅದೇ ರೀತಿ ನಮ್ಮ ಇವತ್ತು ಆಗ್ತಾ ಇರತಕ್ಕಂಥ ರಾಷ್ಟ್ರ ಮಟ್ಟದ ಕುಸ್ತಿ, ಅಂತಾರಾಷ್ಟ್ರ ಮಟ್ಟದ ಕುಸ್ತಿ ಇದೇ ರೀತಿ ವರ್ಷ ಮಾಡುವಂಥ ಒಂದು ವ್ಯವಸ್ಥೆಯನ್ನು ಮಾಡಬೇಕೆನ್ನತಕ್ಕಂಥ ಉದ್ದೇಶದಿಂದ ಸರ್ಕಾರಕ್ಕೆ ನಾನು ಇದು ಮನವಿ ಮಾಡ್ಕೊಳ್ತೀನಿ. ಬರುವಂಥ ಸಮಯಗಳಲ್ಲಿ ನಮ್ಮ ಕುಸ್ತಿ ಹಬ್ಬ ಕರ್ನಾಟಕದಲ್ಲಿ ಆಗ್ತಕ್ಕಂಥ ಕುಸ್ತಿ ಹಬ್ಬವನ್ನು ಆಗಬೇಕು. ಅದೇ ಥರ ನಮ್ಮ ಏನು ಕುಸ್ತಿಗೆ ಬೆಂಬಲವನ್ನು ಕೊಡಬೇಕು. ಎಲ್ಲ ಹಳ್ಳಿಗಳಲ್ಲಿ ನಮ್ಮ ವ್ಯಾಯಾಮ ಶಾಲೆಗಳು ಬಂದಾಗಿದ್ದಾವೆ. ಆ ವ್ಯಾಯಾಮ ಶಾಲೆಗಳು ಸ್ಟಾರ್ಟ್ ಆಗಬೇಕೆನ್ನತಕ್ಕಂಥ ಉದ್ದೇಶದಿಂದ ಈ ಕುಸ್ತಿ ಒಂದು ರಾಷ್ಟ್ರಮಟ್ಟ, ಒಂದು ಅಂತಾರಾಷ್ಟ್ರ ಮಟ್ಟದ ಕುಸ್ತಿಯನ್ನು ಆಯೋಜನೆ ಮಾಡಿದ್ದೀವಿ. ಸುಮಾರು 1,20,00,000 ರೂಪಾಯಿ ಈ ಕುಸ್ತಿ ವೈಭವಕ್ಕೆ ನಾವು ಖರ್ಚು ಮಾಡ್ತಾ ಇದ್ವಿ. ಬರುವಂಥ ಸಮಯಗಳಲ್ಲಿ ಕುಸ್ತಿ ಅಂತ ಅಷ್ಟೇ ಅಲ್ಲ, ಎಲ್ಲ ಕ್ರೀಡೆಗೂ ನಾನು ಬೆಂಬಲವನ್ನು ಕೊಡ್ತೇನೆ ಅಂತ ಹೇಳಿ ನಮ್ಮ ಕರ್ನಾಟಕ ಜನಕ್ಕೆ, ನಮ್ಮ ಬಂದಿರತಕ್ಕಂಥ ಕುಸ್ತಿ ಪ್ರೇಮಿಗಳಿಗೆ, ಕುಸ್ತಿಪಟುಗಳಿಗೆ, ಮಾಜಿ ಪೈಲ್ವಾನರಿಗೆ, ಗೆಸ್ಟ್ ಆಗಿ ಬಂದಿರತಕ್ಕಂಥ ಒಲಿಂಪಿಕ್ ಮೆಡಲಿಸ್ಟ್ ಎಲ್ಲರಿಗೂ ನನ್ನ ಈ ಮಾಧ್ಯಮದ ಮುಖಾಂತರ ನಾನು ಎಲ್ಲರಿಗೂ ವಂದನೆಗಳನ್ನು ಸಲ್ಲಿಸಲಿಕ್ಕೆ ನಾನು ಬಯಸ್ತೀನಿ.